ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ 3 ಮಾರ್ಕ್ಸ್ ಸೆಷನ್ನ ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ಎಷ್ಟು ಕ್ವಶನ್ಸ್ನ ಹೇಳ್ತೀನಿ ಅಷ್ಟು ಕ್ವಶನ್ಸ್ನ ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು. 15 ಔಟ್ ಆಫ್ 15 ಸ್ಕೋರ್ ಮಾಡ್ಬೋದು. ಇದು ಪಾರ್ಟ್ ಸಿನಲ್ಲಿ ಬರುತ್ತೆ. ಪಾರ್ಟ್ ಸಿನಲ್ಲಿ ಇದು ಏನು 4th ಮೇನ್ ಮತ್ತು 5th ಮೇನ್ ಅಂತ 2 ಮೇನ್ ಬರುತ್ತೆ. ಅದರಲ್ಲಿ 4th ಮೇನಲ್ಲಿ ನಿಮಗೆ 5 ಕ್ವಶನ್ ಕೇಳ್ತಾರೆ. 5 ಕ್ವಶನಲ್ಲಿ 3 ಅಟೆಂಡ್ ಮಾಡಬೇಕು. ಹಾಗೆ 5th ಮೇನಲ್ಲೂ ಕೂಡ ನಿಮಗೆ 4 ಕ್ವಶನ್ ಕೇಳ್ತಾರೆ. 2 ಕ್ವಶನ್ನ ಅಟೆಂಡ್ ಮಾಡಿದರೆ ಟೋಟಲ್ಲು 15 ಮಾರ್ಕ್ಸ್ ಇರುತ್ತೆ. ಸೊ ಈಸಿಯಾಗಿ 15 ಔಟ್ ಆಫ್ 15 ಸ್ಕೋರ್ ಮಾಡ್ಬೋದು. ಈಗಾಗಲೇ ನಾನು 2 ಮಾರ್ಕ್ಸ್ದು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಇದೆ, ಅಥವಾ ಈ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಅಂತ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಲಿಂಕು ಅದನ್ನು ನೀವು ಕ್ಲಿಕ್ ಮಾಡಿದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗುತ್ತೆ. ಇಲ್ಲಿ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಯೂಸಿಂಗ್ ವೇಲೆನ್ಸಿ ಬಾಂಡ್ ಥಿಯರಿ ಎಕ್ಸ್ಪ್ಲೈನ್ ಜಿಯೋಮೆಟ್ರಿ ಹೈಬ್ರಿಡೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಅಂತ ಹೇಳಿ ಈಕ್ವೇಷನ್ನ ಕೊಟ್ಟಿದ್ದಾರೆ, ಮತ್ತು ಅದ್ರದ್ದು ಆಟೋಮಿಕ್ ನಂಬರ್ ಕೂಡ ಕೊಟ್ಟಿದ್ದಾರೆ. Next question, mention any 3 postulates of Werner's theory of coordination. Give any 3 applications of coordination compounds. What is lanthanide contraction? ನೋಡಿ 2 ಮಾರ್ಕ್ಸಲ್ಲಿ ರಿಪೀಟ್ ಆಗ್ತಾ ಇತ್ತು ಈ ಕ್ವಶನ್ನು. ಇಲ್ಲಿ 3 ಮಾರ್ಕ್ಸಿಗೂ ಕೇಳಿದ್ದಾರೆ. ವಾಟ್ ಈಸ್ lanthanide contraction? ನೇಮ್ 2 ಎಲಿಮೆಂಟ್ಸ್ ಆಫ್ actinoids which exhibits +7 oxidation state in their compound. ನೀವು 2 ಮಾರ್ಕಲ್ಲಿ ಓದಿದ್ದು 3 ಮಾರ್ಕಿಗೂ ಬರುತ್ತೆ. ಹಾಗಾಗಿ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀನಿ ಅಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವೆನ್ ಎ ಕ್ರೋಮೈಟ್ ಓರ್ ಎ ಈಸ್ ಫ್ಯೂಸ್ಡ್ ವಿತ್ ಅ ಸೋಡಿಯಂ ಕಾರ್ಬನೇಟ್ ಇನ್ ಫ್ರೀ ಎಕ್ಸಸ್ ಆಫ್ ಏರ್ and the product is dissolved in water, a yellow solution of compound V is obtained. After treatment of this yellow solution with a sulfuric acid, compound C can be crystallized from the solution. When compound C is treated with KCl, orange crystals of compound D is crystallized out. Write all the reactions involved in the conversion of A to D. ಯಾವುದೆಲ್ಲ ರಿಯಾಕ್ಷನ್ ಆಗುತ್ತೆ ಅದನ್ನು ನೀವು ಬರಿಬೇಕು ಇಲ್ಲಿ. ಹಾಗೆ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ, ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸ್ಟೇಟ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲಿಸಿಸ್. ಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಆಫ್ ಅಯೋನಿಕ್ ಸೊಲ್ಯೂಷನ್ ಬೈ ವಿನ್ಸ್ಟೋನ್ ಬ್ರಿಡ್ಜ್ ಈಸ್ ನಾಟ್ ಪಾಸಿಬಲ್. ಗಿವ್ ರೀಸನ್. ಸಜೆಸ್ಟ್ ಎ ರೆಮಿಡಿ ಟು ರಿಸಾಲ್ವ್ ಇಟ್. ರೈಟ್ 3 reasons to justify that osmotic pressure method as the advantage over other colligative methods for the measurement of molar mass of the proteins and polymers. Next question ನೋಡ್ತಾ ಹೋಗೋಣ. Write the balanced chemical equation for the reactions involved in preparation of potassium dichromate from the chromite ore. Write any 2 difference between lanthanides and ಅಸಿಟನೈಡ್ಸ್. ಇದು 2 ಮಾರ್ಕ್ಸಲ್ಲೂ ಬರ್ತಿತ್ತು, ಆದರೆ 3 ಮಾರ್ಕ್ಸಲ್ಲಿ ಸ್ಪ್ಲಿಟ್ ಕ್ವಶನ್ಸ್ ಇರೋದ್ರಿಂದ ಇಲ್ಲೂ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳೋಂಥ ಕ್ವಶನ್ನ ಗಮನ ಇಟ್ಟು ಓದ್ಕೊಳ್ಳಿ. ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಮಿಸ್ ಮೆಟಲ್. ನೆಕ್ಸ್ಟ್ ಕ್ವಶನ್, ಆನ್ ದ ಬೇಸಿಸ್ ಆಫ್ ವೇಲೆನ್ಸಿ ಬಾಂಡ್ ಥಿಯರಿ ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿಕಲ್ ಶೇಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ NiCN4 2- ಕಾಂಪ್ಲೆಕ್ಸ್. ಅವರು ಯಾವುದಕ್ಕೆ ಕೊಟ್ಟಿರ್ತಾರೆ ಅದಕ್ಕೆ ವೇಲೆನ್ಸಿ ಬಾಂಡ್ ಥಿಯರಿನ ಬರೀಬೇಕಾಗತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ನಿಮ್ಮ ಕಾಲೇಜಲ್ಲಿ ಎಷ್ಟೆಲ್ಲ ಮಾಡಿಸಿದ್ದಾರೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಖಂಡಿತ 1 ಕ್ವಶನ್ನು ಬಂದೇ ಬರುತ್ತೆ. ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕಾಂಪ್ಲೆಕ್ಸಸ್. ನೋಡಿ ಈ ಕ್ವಶನ್ ಬಂದಿದೆ. ರೈಟ್ ದ ಸ್ಟ್ರಕ್ಚರ್ ಆಫ್ ಜಿಯೋಮೆಟ್ರಿಕಲ್ ಐಸೋಮರ್ ಆಫ್ CONH3 3NO2 ಕೇಳಿದ್ದಾರೆ. ಇಲ್ಲಿ IUPAC ನೇಮ್ನ ಕೇಳ್ತಾ ಇದ್ದಾರೆ, ಅದ್ರದ್ದನ್ನೇ ಇಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಗಿವ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಸೊಲ್ಯೂಷನ್ಸ್ ಶೋಯಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ಐಡಿಯಲ್ ಬಿಹೇವಿಯರ್. ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ SHE ಆರ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. SHE ಅಂದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತನಾರು ಕೇಳ್ಬೋದು, ಜಸ್ಟ್ SHE ಅಂತ ಕೇಳ್ಬೋದು. ಅದರದ್ದು ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ ಪ್ರೋಸೆಸ್ನ ಬರಿಬೇಕಾಗುತ್ತೆ. Write a neat diagram of H2O2 fuel cell and express its
cathodic and anodic reactions. Derive the integrated rate equation for first order reaction. ನೋಡಿ ಈ ಕ್ವಶನ್ ಕೂಡ ಬಂದಿದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಫಾರ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆ್ಯಂಡ್ ಅಯೋಡಿನ್ ಅಯಾನ್ ಇನ್ ಆನ್ ಅಸಿಡಿಕ್ ನೇಚರ್. ಅದನ್ನೇ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆ್ಯಂಡ್ ಅಯೋಡಿನ್ ಅಯಾನ್ ಇನ್ ನ್ಯೂಟ್ರಲ್ ಮೀಡಿಯಂ, ಅಸಿಡಿಕ್ ಮತ್ತು ನ್ಯೂಟ್ರಲ್ ಎರಡು ಕೇಳಿದ್ದಾರೆ. ನೆಕ್ಸ್ಟ್ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆ್ಯಂಡ್ ಆಕ್ಸಿಟೇಟ್ ಅಯಾನ್ ಇನ್ ದ ಅಸಿಡಿಕ್ ಮೀಡಿಯಂ. ಅಲ್ಲಿ ಆಕ್ಸಿಟೇಟ್ನ ಕೇಳಿದ್ದಾರೆ. ಕ್ವಶನ್ನ ಕೇರ್ಫುಲ್ಲಾಗಿ ಓದ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಯೂಸಿಂಗ್ VBT valency band theory explain the hybridization, magnetic property and shape of complex ಅಂತ ಹೇಳ್ಬಿಟ್ಟು ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಇದ್ರದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ನೇಮ್ ಎನಿ ಟು ಎಲಿಮೆಂಟ್ಸ್ ಆಫ್ ಆನ್ acetinoids which exhibits +7 oxidation state in their compound. C question repeat ಆಯಿತು. Draw energy level diagram of crystal field splitting in octahedral complex. Name the metal present in the hemoglobin. Transition metals and their compounds are good catalyst. Give 2 reasons. Write the composition of brass alloy. Next questions ನೋಡ್ತಾ ಹೋಗೋಣ. Write the anodic and cathodic reaction during the working of Leysinus cell. What is the role of produced amino during cell reaction? Derive an integrated rate equation for the first order reaction. ಈ ಕ್ವಶನ್ ಕೂಡ ರಿಪೀಟ್ ಆಯಿತು. ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್? ಮೆನ್ಷನ್ ಒನ್ ಆಫ್ ಇಟ್ಸ್ ಅಪ್ಲಿಕೇಶನ್. ಡಿಫೈನ್ ಮೊಲಾರಿಟಿ. ನೋಡಿ ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ನಿಮಗೆ 2 ಮಾರ್ಕ್ಸಲ್ಲೂ ಕೂಡ ಕೇಳ್ತಾ ಇದ್ರು. ಇಲ್ಲಿ 3 ಮಾರ್ಕ್ಸಲ್ಲೂ ಕೂಡ ನಿಮಗೆ ಸ್ಪ್ಲಿಟ್ ಆ್ಯಂಡ್ ಕ್ವಶನ್ ಬರೋದ್ರಿಂದ ಇಲ್ಲೂ ಕೂಡ ಕೇಳ್ಬೋದು. ಅಲ್ಲಿ ಕಲ್ತಿದ್ರೆ ಅಲ್ಲಿ ಕೇಳ್ತಾರೆ ಅಥವಾ ಇಲ್ಲಿ ಕೇಳ್ತಾರೆ. ಸೊ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಅಷ್ಟೇ. Plot a graph of molar conductivity versus square root of C for strong and weak electrolytes in the solution. For strong electrolytes, write the equation that represent the variation of the molar conductivity with the dilution. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಹೌ ಈಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೈಟ್ ಓರ್ ವಿತ್ ಅ ಬ್ಯಾಲೆನ್ಸ್ಡ್ ಈಕ್ವೇಷನ್? On the basis of valency band theory, VBT explain the hybridization, geometrical shape and magnetic property of NiCN4 2n-. ಈ ಕ್ವಶನ್ ರಿಪೀಟ್ ಆಯಿತು. ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆ್ಯಂಡ್ ಗಿವ್ ಎನಿ 2 ಕಾನ್ಸಿಕ್ವೆನ್ಸ್ ಆಫ್ ಇಟ್? ಈ ಕ್ವಶನ್ ಕೂಡ ರಿಪೀಟ್ ಆಯಿತು. ವಾಟ್ ಈಸ್ ಮೆಂಟ್ ಬೈ ಸ್ಟೆಬಿಲಿಟಿ ಆಫ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಇನ್ ಎ ಸೊಲ್ಯೂಷನ್? ಸ್ಟೇಟ್ ದ ಫ್ಯಾಕ್ಟರ್ಸ್ ವಿಚ್ ಗವರ್ನಸ್ ಸ್ಟೆಬಿಲಿಟಿ ಆಫ್ ಕಾಂಪ್ಲೆಕ್ಸ್. ಡ್ರಾ ದ ಜಿಯೋಮೆಟ್ರಿಕಲ್ ಐಸೋಮರ್ ಆಫ್ FeNH3 to CN4. What is density in coordination compound? Explain the determination of standard reduction potential value for zinc electrode by using standard hydrogen electrode as a reference electrode. Derive integrated rate equation for the first order reaction. ಈ ಕ್ವಶನ್ ರಿಪೀಟ್ ಆಯಿತು. Explain the rusting of iron in an electrochemical phenomenon. Give the reasons for the following. Scuba divers fill their air cylinders with dilute helium. Addition of small amount of salt in water decreases its freezing point. Give reasons na ಬರಿಬೇಕಾಗುತ್ತೆ. Next question. How is potassium permanganate prepared from MnO2? Write the equation. Study of acetinoids elements is more difficult. Give 2 reasons. What is mismetal? Next question. Give the facial and meridional isomeric structure of ಅಂತ ಕೇಳಿದ್ದಾರೆ. Next, give an example for heterolytic complex. Using VBT, explain the geometric hybridization and magnetic property of CONH36 3+ ion. Write any 2 postulates of Werner theory of coordination compound. ಈ ಕ್ವಶನ್ ರಿಪೀಟ್ ಆಯಿತು. IUPAC ನೇಮ್ನ ಕೇಳ್ತಾ ಇದ್ದಾರೆ, ಅದನ್ನು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಈ ಕ್ವಶನ್ ಕೂಡ ರಿಪೀಟ್ ಆಯಿತು. ರೈಟ್ ದ ಕ್ಯಾಥೋಡಿಕ್ ಆ್ಯಂಡ್ ಆ್ಯನೋಡಿಕ್ ಸೆಲ್ ರಿಯಾಕ್ಷನ್ ಆಫ್ H2O2 ಫ್ಯೂಯಲ್ ಸೆಲ್. ಈ ಕ್ವಶನ್ ಕೂಡ ರಿಪೀಟ್ ಆಯಿತು. ವೈ ಡಸ್ ದ ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್ ವಿತ್ ಡೈಲ್ಯೂಷನ್. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಸ್ಟೇಟ್ ದ Faraday's second law of electrolysis. How many Faraday of electricity is required to reduce MnO4 - to Mn plus 2?
Give an example for inert electrode. What is reverse osmosis? Mention its one partial utility. Solubility of gas in liquid decreases with increase in temperature. Give reason. So ನೀವು ಗಮನಿಸ್ಬೋದು ಈಗ ಎಷ್ಟೆಲ್ಲ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ಅಂತ. ಇನ್ನು ನೋಡ್ತಾ ಹೋಗೋಣ ಎಷ್ಟೆಷ್ಟೆಲ್ಲ ರಿಪೀಟ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಕ್ವಶನ್, ಡ್ರಾ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಆಫ್ PTNH3 2Cl2 ಕೇಳ್ತಾ ಇದ್ದಾರೆ. ರೈಟ್ ದ IUPAC ನೇಮ್ ಆಫ್ CuNH3 4SO4. ಮೆನ್ಷನ್ ಎನಿ ಟು ಪಾಸ್ಟುಲೇಟ್ಸ್ ಆಫ್ Warner's theory ಆಫ್ coordination compounds. Give an example for ambidient ligand. Using valence band theory, explain geometry, hybridization and magnetic property of COF6 3-. Atomic number of cobalt is 27. Next question, calculate the spin only magnetic moment of Fe2+ ion. Atomic number of iron is 26. Which is a stronger reducing agent, Cr2+ or Fe2+? Write the chemical equation for the preparation of potassium dichromate from the chromite ore. ನೆಕ್ಸ್ಟ್ ಮೇನಲ್ಲಿ ಏನೆಲ್ಲ ಕ್ವಶನ್ ಬರುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್. ಗಿವ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಅವ್ರು 3 ಅಂತ ಕೇಳಿದರೆ 3ಗಿಂತ ಜಾಸ್ತಿ ಬರೀರಿ. ಒಂದು ಪಾಯಿಂಟ್ ಏನಾದರೂ ಮಿಸ್ ಆಯಿತು ಅಂತಂದರೆ ಬೇರೆ ಕಡೆ ಮಾರ್ಕ್ಸು ಬರುತ್ತೆ. ಹಾಗಾಗಿ ಅವ್ರು 3 ಕೇಳಿದರೆ ಒಂದು 4-5 ಪಾಯಿಂಟ್ಸ್ನ ಬರೀರಿ. ನೇಮ್ ದ ಫ್ಯೂಯಲ್ ಸೆಲ್ ಯೂಸ್ಡ್ ಇನ್ Apollo space program and write its anodic and cathodic reaction. Name any 2 methods to prevent corrosion. State Faraday's first law of electrolysis. ಇಲ್ಲಿ ಫಸ್ಟ್ ಲಾ ಕೇಳ್ತಾ ಇದ್ದಾರೆ. ಇಲ್ಲಿ ತನಕ ಸೆಕೆಂಡ್ ಲಾ ಕ್ವಶನಲ್ಲಿ ರಿಪೀಟ್ ಆಗ್ತಾ ಇತ್ತು. ಈಗ ಫಸ್ಟ್ ಲಾ ಕೂಡ ರಿಪೀಟ್ ಆಗಿದೆ. Define crystal field splitting. Sketch the energy level diagram for crystal field splitting of d orbitals in a octahedral complex. ಈ ಕ್ವಶನ್ ಕೂಡ ಬಂದಿದೆ. Write the equation for the preparation of potassium permanganate from the pyrrolysite ore. What is the color of KMnO4 crystals? On the basis of valency band theory, explain the hybridization, geometrical shape and the magnetic property of CuNH3 examine cobalt ಮತ್ತು ಅಯಾನ್ ಅಂತ ಕೇಳಿ ಅಟೋಮಿಕ್ ನಂಬರ್ ಆಫ್ ಕೋಬಾಲ್ಟ್ 27ನ ಕೊಟ್ಟಿದ್ದಾರೆ. ರೈಟ್ ದ IUPAC ನೇಮ್ ಆಫ್ FeNH3 2CN4. ಡ್ರಾ ದ ಜಿಯೋಮೆಟ್ರಿಕಲ್ ಐಸೋಮರ್ಸ್ ಫಾರ್ ದಿಸ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ catalytic properties of transition metals. ನೆಕ್ಸ್ಟ್ ಮೇನ್, ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಅದನ್ನು NHE ಅಂತ ಕೇಳ್ತಾರೆ. SHE ಕೇಳಿದಾರೋ NHE ಕೇಳಿದಾರೋ ನೆನ್ಪಿಟ್ಕೊಂಡು ಬರೀರಿ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ರೈಟ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್ ಆ್ಯಂಡ್ ಸಿಂಬಾಲಿಕ್ ನೊಟೇಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇಲ್ಲಿ ಯಾವುದು ಕೇಳಿರೋದು ಸಿಂಬಾಲಿಕ್ ನೊಟೇಷನ್ ಆಫ್ SHE ಕೇಳ್ತಾ ಇದ್ದಾರೆ, ಕನ್ಫ್ಯೂಸ್ ಆಗಬಾರ್ದು. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಅ ಝೀರೋ ಆರ್ಡರ್ ರಿಯಾಕ್ಷನ್. ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆನ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. Write the reactions occurred at anode, cathode and overall cell reaction in a lead storage battery. Next question, write the equation for the preparation of potassium permanganate from MnO2. What is the color of KMnO4 crystals? Mention 2 reasons why D block elements or ions or compounds are used as a catalyst. Write the structure of Cr2O7 2-. Write any 2 difference between lanthanides and actinides. Write the product formed when lanthanides reacts with the water. Using VBT, explain geometry, hybridization and magnetic property of NiCN4 2- ion. The atomic number of nickel is 28. What is linkage isomerism? Give an example. Mention the geometry of FeCO5. Next question, what is azeotropic mixture? Give an example for maximum boiling mixture. ಅಜಿಯೋಟ್ರೋಪಿಕ್ ಸಮ್ ಟೈಮ್ 2 ಮಾರ್ಕ್ಸಲ್ಲೂ ಕೇಳ್ಬೋದು. ಇಲ್ಲಿ 3 ಮಾರ್ಕ್ಸಲ್ಲಿ ಸ್ಪ್ಲಿಟ್ ಆ್ಯಂಡ್ ಕ್ವಶನ್ಸ್ ಇರುತ್ತೆ, ನೋಡಿಕೊಂಡು ಬರೀರಿ. ಮೆನ್ಷನ್ ದ ಫಿಸಿಕಲ್ ಸ್ಟೇಟ್ ಆಫ್ ದ ಸಾಲ್ವೆಂಟ್ ಇನ್ ಜಿಂಕ್ ಅಲ್ಮಂಗ್.
32 ಕ್ವಶನ್ದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. 33 ಕ್ವಶನ್ ನೋಡ್ತಾ ಹೋಗೋಣ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ರೈಟ್ ದ ರಿಯಾಕ್ಷನ್ ಅಕರಿಂಗ್ ಅಟ್ ಕ್ಯಾಥೋಡ್ ಅಂಡ್ ಆನೋಡ್. 34th question, derive the expression for the rate constant of first order reaction. Calculate the number of unpaired electrons present in the complex of magnetic moment mu is equal to 4.90 bm. Give the reactions involved in the preparation of potassium dichromate from the chromite. The atomic radii of zincomium and ophinum are same. Explain. ಗಿವ್ ದ IUPAC ನೇಮ್ಸ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಅಂತ ಕೇಳಿದ್ದಾರೆ. ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದಕ್ಕೆ IUPAC ನೇಮ್ಸ್ನ ಬರೆದಿಟ್ಕೊಳ್ಳಿ. ಯೂಸಿಂಗ್ ವೇಲೆನ್ಸಿ ಬ್ಯಾಂಡ್ ಥಿಯರಿ, ಎಕ್ಸ್ಪ್ಲೈನ್ ಜಿಯೋಮೆಟ್ರಿ, ಹೈಬ್ರಿಡೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ NiCN4 2-. The atomic number of nickel is 28. Explain synergic band with example. Next question. Explain dissolution of sea water. Next question, corrosion. Rusting of iron is an electrochemical phenomenon. Explain. ಅಥವಾ rusting of iron is an electrochemical phenomenon. Explain ಅಂತನೂ ಕೂಡ ಕೇಳ್ಬೋದು. ಅಥವಾ ಸಿಂಪ್ಲಿ ಕರೋಷನ್ ಇಸ್ ಆನ್ ಎಲೆಕ್ಟ್ರೋಕೆಮಿಕಲ್ ಫಿನಾಮಿನನ್. ಎಕ್ಸ್ಪ್ಲೈನ್ ಅಂತ ಈ ರೀತಿಯೂ ಕೂಡ ಕೇಳ್ಬೋದು. ಡಿಸ್ಕ್ರೈಬ್ H2O2 ಫ್ಯೂಯಲ್ ಸೆಲ್ ವಿತ್ ಅ ಎಲೆಕ್ಟ್ರೋಡ್ ರಿಯಾಕ್ಷನ್. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನೋಡಿ ಇಲ್ಲಿ 15 ಮಾರ್ಕ್ಸ್ ಇದೆಯಲ್ಲ. ಸೊ ಎಷ್ಟು ಪಾರ್ಟ್ ಸಿನಲ್ಲಿ 2 ಸೆಕ್ಷನಲ್ಲೂ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಈಸಿಯಾಗಿ 15 ಔಟ್ ಆಫ್ 15 ಈ ಒಂದು ಸೆಕ್ಷನಲ್ಲಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈಗೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. Write the balanced equation for the preparation of potassium permanganate from MnO2. Using valency band theory, explain the hybridization, geometry and magnetic nature of CONH36 plus 3 ion. Atomic number of cobalt is equal to 27. Write any 3 postulates of Warner's theory of coordination compounds. Calculate the magnetic moment of Ti3 plus ion. Atomic number of Ti is 22. Give reason 3D series elements exhibit a variable oxidation state. Write the IUPAC names and types of isomerism for the following complex. So adana screenshot ತೆಗೆದಿಟ್ಕೊಳ್ಳಿ. Next question, derive an integrated rate equation for first order reaction. 32nd question ಕೂಡ screenshot ತೆಗೆದಿಟ್ಕೊಳ್ಳಿ. 33 question, plot a graph of molar conductivity versus for the strong and weak electrolysis in a solution. For strong electrolysis, write the equation that represent the variation of molar conductivity with a dilution. Give any 3 difference between ideal and non-ideal solutions. Next question, write the balanced equation involved in the preparation of potassium dichromate. ಈ ಕ್ವಶನ್ ರಿಪೀಟ್ ಆಯಿತು. ವಾಟ್ ಈಸ್ ಅ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ರೈಟ್ ಎನಿ 3 ಕಾನ್ಸಿಕ್ವೆನ್ಸ್. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ VBT, ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ COF6 3- ಅಯಾನ್. ಈ ಕ್ವಶನ್ ಕೂಡ ಕೇಳಿರೋ ಅಂಥದ್ದೇ. ಎಕ್ಸ್ಪ್ಲೈನ್ ಲಿಂಕೇಜ್ ಐಸೋಮರಿಸಮ್ ವಿತ್ ಎಕ್ಸಾಂಪಲ್. ಈ ಕ್ವಶನ್ ಕೂಡ ಕೇಳಿರೋ ಅಂಥದ್ದು. Which set of d orbitals of a metal atom or ion experience more repulsion in an octahedral field created by the ligands? State Rolle's law of relative lowering of vapor pressure. Write its mathematical form. Give one example of solid solution in which the solute is gas. Write the symbolic representation of SHE and mention the value of EH2O. ಸ್ಟೇಟ್ ಕೋಲಸ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್. ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗ್ತಾ ಇದೆ. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್. ಫಸ್ಟ್ ಲಾ ಕೇಳಿದರೆ ಸೆಕೆಂಡ್ ಲಾ ಕೇಳಿದರೆ ನೀಟಾಗಿ ಬರೀಬೇಕಾಗುತ್ತೆ. ಹೌ ಮೆನಿ ಫ್ಯಾರಡೇಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ರಿಕ್ವೈರ್ಡ್ ಟು ರೆಡ್ಯೂಸ್ 1 mole ಆಫ್ Al3 plus ion Al into Al? Which gas is evolved at a cathode during the electrolysis of an aqueous solution of sodium chloride? Derive the integrated rate equation for the first order reaction.
ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸ್ಟೇಟ್ ಎನಿ 3 postulates ಆಫ್ ಒನ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. Calculate the spin only magnetic moment of Fe3 plus ion. The atomic number of Fe is 26. Using valency band theory, account for the geometry and magnetic nature of CONH36 plus 3 ion. Atomic number of CO is 27. Most repeat ಆಗಿರೋಂಥ ಕ್ವಶನ್ ಅದು. Define a crystal field splitting. Sketch the energy level diagram for the crystal field splitting of d orbital in a tetrahedral complex. ಆಕ್ಟಾಹೆಡ್ರಲ್ ಕೇಳಿದರೆ, ಟೆಟ್ರಾಹೆಡ್ರಲ್ ಕೇಳಿದರೆ ನೋಡ್ಕೊಂಡು ಬರೀಬೇಕು. Describe the preparation of potassium dichromate from the chromite ore. Next question, derive the integrated rate equation for rate constant of zero order reaction. Draw a neat label diagram of SHE. Write its off cell reaction as cathode and E naught value. Give the main points of distinction between non-ideal solution showing positive and negative deviations. Water fuel cells. Write the reactions occurring at anode and cathode in H2O2 fuel cell. Next question, using VBT explain geometry, hybridization and magnetic property of NiCN4 2n- ion. Nickel the atomic number 28. Based on crystal field theory, write the electronic configuration for the metal ion with a d4 electron system when ಈ ಕಂಡೀಷನ್ ಕೊಟ್ಟಿದ್ದಾರೆ, ಗ್ರೇಟರ್ ದೆನ್ ಲೆಸನ್ ದೆನ್ ಇದ್ದಾಗ ಏನಾಗುತ್ತೆ ಡೆಲ್ಟಾ ಅನ್ನೋದು. ನೆಕ್ಸ್ಟು IUPAC ನೇಮ್ ಕೇಳಿದ್ದಾರೆ, ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ರೈಟ್ ಎನಿ ಟು ಡಿಫ್ರೆನ್ಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಆಫ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಐಎಮ್. ಗಿವ್ ಎನಿ ಒನ್ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಲಿಮಿಟೇಷನ್ಸ್ ಅಂದರೂ ಒಂದೇ, ಡಿಸ್ಅಡ್ವಾಂಟೇಜ್ ಅಂದರೂ ಒಂದೇ, ಡಿಮೆರಿಟ್ಸ್ ಅಂದರೂ ಒಂದೇ. The transition metals from a large number of complex compounds. Give reason. What are intestinal compounds? Write the balanced chemical equation for the reactions involved in the preparation of potassium dichromate from the chromite ore. Explain dissolution of sea water by the reverse osmosis with a neat label diagram. What is the value of vicant of factor for weak acid which undergoes association in aqueous solution? Draw a neat label diagram of H2O2 fuel cell. Write the reactions occur at anode of the cell and name a catalyst used in the electrodes. Zn plus 2Ag gives Zn plus 2Ag. For the above cell reaction, write the cell representation, predict the carriers of the current in the cell, state the Faraday's first law of electrolysis. Define half-life period of a reaction. Show that half-life period of the first order reaction is independent on initial concentration of the reactant. Next question, when an oxide of a magnesium A is fused with a KOH in the presence of an oxidizing agent and dissolved in water, it gives a dark green solution of compound B. Compound B disproportionates in the neutral or acidic solution to give purple compound C. An alkaline solution of compound C oxidizes potassium iodide solution to a compound D and compound A is also formed. Identify A to D and write the reactions involved. Explain crystal field splitting in a tetrahedral complex. Write any 3 limitations of valency band theory of coordination compounds. Name the following. The element of the first transition series as highest second ionization enthalpy. The element of the first transition series shows highest number of oxidation state. The element of the first transition series has the lowest enthalpy of atomization. Next question, what is lanthanide contraction? Explain the causes for it and one of its consequence. Next question, show that half-life period for the first order reaction is independent of the initial concentration. Write the anodic and cathodic reactions of H2O2 cell. What is the role of finely powdered platinum used in the above cell?
Write two factors on which the product of electrolysis depend. During the electrolysis of aqueous NaCl, which gas is liberated at cathode? Write three difference between solutions showing positive deviation and negative deviation from Rolle's law. Next question. Write the balanced chemical equation involved in the manufacturing of potassium dichromate by the chromite ore. Although plus 3 is the common oxidation state of lanthanide, serum 3 easily oxidizes serum 4. Explain with the electronic configuration. CE atomic number 58. ಕೀರ್ತಿ ಪ್ರಿಪೇರ್ಸ್ ಕೋಬಾಲ್ಟ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ರೈಟ್ ಇಟ್ಸ್ IUPAC ನೇಮ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಇಟ್ಸ್ ಲಿಂಕೇಜ್ ಐಸೋಮರ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಇಟ್ಸ್ ಪ್ರೈಮರಿ ವೇಲೆನ್ಸಿ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ FeCN6 4- a strong field ligand CN-. Explain the crystal field splitting and electronic configuration of Fe in the complex based on CFT with a diagram. Explain the hybridization geometry and magnetic property of NiCN4 2- complex based on VBT. Next question, 31st question diagram na ನೋಡ್ಕೊಳ್ಳಿ. ಅಲ್ಲಿ ನೇಮ್ ದ ಪ್ರೋಸೆಸ್ ಅಕ್ಕರಿಂಗ್ ಇನ್ ದ ಎಬೋವ್ ಪ್ಲಾಂಟ್ ಅಂತ ಕೇಳ್ತಾ ಇದ್ದಾರೆ. ಯಾವ ಪ್ರೋಸೆಸ್ ಅಕ್ಕರ್ ಆಗ್ತಾ ಇದೆ ಅನ್ನೋದು ಬರೀಬೇಕು. ಟು ವಿಚ್ ಕಂಟೈನರ್ ಡಸ್ ವಾಟರ್ ಫ್ಲೋ? ಗಿವ್ ಒನ್ ಪ್ರಾಕ್ಟಿಕಲ್ ಯೂಸ್ ಆಫ್ ಕಂಟೈನರ್ ಅಂತ ಕೇಳ್ತಾ ಇದ್ದಾರೆ. Next question on dilution. The molar conductivity of CH3COOH increases drastically. Explain with the help of diagram. What is the advantage of secondary battery over primary battery? Write a cathodic and anodic reactions of lead storage battery. Derive the equation for rate constant of first order reaction. Next question, give two reasons. Transition elements and their compounds show catalytic properties. Among Sc3+ and Cr3+, which one is colorless? Write a balanced chemical equation for the manufacture of K2Cr2O7 from chromite ore. Give any two difference between lanthanides and actinides. Among Cu+ and Cu2+, which one is more stable in aqueous solution? Explain hybridization geometry and magnetic property of NiCl4 2- ion on the basis of VBT. Atomic number of Ni is 28. Next question, draw energy level diagram of crystal field splitting. Draw energy level diagram of crystal field splitting in an octahedral complex. What is spectrochemical series? Next question, list out any three difference between ideal and non-ideal solution. Write off cell reaction and cell reaction for the following electrochemical cell ಅಂತ ಹೇಳಿದ್ದಾರೆ. ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ರೈಟ್ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ H2O2 ಫ್ಯೂಯಲ್ ಸೆಲ್. ಮೆನ್ಷನ್ ಎನಿ ಟೂ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ದ ರಸ್ಟಿಂಗ್ ಆಫ್ ಐರನ್. ಡಿರೈವ್ ದ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್. ನಾನು ಏನು ಹೇಳ್ತೀನಿ ಅದನ್ನು ವೀಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆಗ ನೋಟ್ ಡೌನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಖಂಡಿತ ಈ ಕ್ವಶನ್ಸ್ ಬಂದೇ ಬರುತ್ತಾ. ಬರಲಿಲ್ಲ ಅಂದರೆ ಏನು ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು ಬುಕ್ಕಲ್ಲಿ ಕ್ವಶನ್ಸ್ನ ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಕಾಲೇಜಲ್ಲಿ ಏನು ನೋಟ್ಸ್ ಅಥವಾ ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಟಿಕ್ ಮಾಡಿಕೊಂಡು ಆ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಸಿಯಾಗಿ 15 out of 15 ಈ ಒಂದು 3 ಮಾರ್ಕ್ಸ್ ಸೆಷನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ಕ್ವಶನ್, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ದ ಕ್ರೋಮೈಟ್ ಓರ್. ವಾಟ್ ಈಸ್ ಎ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್, Cr2+ or Fe2+ and why? Why do the transition elements exhibit higher enthalpies of atomization? What is lanthanide contraction? Write any two consequences of it. Based on VBT, explain geometry, hybridization and the magnetic property of COF6 3- ion. Write any three postulates of Warner's theory of coordination compounds. Give any two difference between ideal and non-ideal solution. When fruits and vegetables that have dried or placed in the water, they slowly swell and return to the original form. Give reason.
With a neat label diagram of standard hydrogen electrode, write the reaction of reaction and its cell notation. What is corrosion? Write chemical composition, iron rest. State Kohler's law of independent migration of iron. Derive integrated rate equation for a zero order reaction. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಕೂಡ ರಿಪೀಟ್ ಆಗ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. Next question, write the balanced chemical equation for the reaction involved in the preparation of potassium permanganate from MnO2. Write the structure of magnet ion. The transition metal from a large number of complex compounds. Give 3 reasons. Using valency band theory, explain geometry, hybridization and magnetic property of ಅಂತ ಕೇಳ್ಬಿಟ್ಟು COF6 3- ಅಯನ್ ಕೇಳ್ತಾ ಇದ್ದಾರೆ. ಕೋಬಾಲ್ಟ್ ಅಟೋಮಿಕ್ ನಂಬರ್ 27 ಅಂತ ಕೊಟ್ಟಿದ್ದಾರೆ. ರೈಟ್ ದ ಸ್ಟ್ರಕ್ಚರ್ ಆಫ್ ಜಿಯೋಮೆಟ್ರಿಕಲ್ ಐಸೋಮರ್ ಆಫ್ CONH3 3NO2 3 ಅಂತ ಕೇಳಿದ್ದಾರೆ. ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದ್ರದ್ದೆಲ್ಲ. ಮತ್ತು IUPAC ನೇಮ್ ಕೂಡ ಕೇಳಿದ್ದಾರೆ, ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಬೇಸ್ಡ್ ಆನ್ ದ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ರೈಟ್ ದ ಕಾನ್ಫಿಗರೇಷನ್ ಫಾರ್ ದ ಮೆಟಲ್ ವಿತ್ ಅ D5 ಎಲೆಕ್ಟ್ರಾನ್ ಸಿಸ್ಟಮ್. ಮತ್ತು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ, ನೀವು ಇಲ್ಲಿ ಗಮನಿಸ್ಬೋದು. ಗಿವ್ ದ ಕಾಂಪೋಸಿಷನ್ ಆಫ್ ವಿಲ್ಕಿನ್ಸನ್ಸ್ ಕ್ಯಾಟಲಿಸ್ಟ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್? ಮೆನ್ಷನ್ ಒನ್ ಆಫ್ ಇಟ್ಸ್ ಪ್ರಾಕ್ಟಿಕಲ್ ಯೂಸಸ್ and give an example for artificial semi-permeable membrane. Give the products obtained at each electrode respectively when molten NaCl and aqueous NaCl undergoes electrolysis. Water fuel cells. Give reason. Zinc displays copper from copper sulfate solution. Next ಅದರಲ್ಲೇ zinc displays hydrogen from HCl but copper does not. ರೀಸನ್ನ ಕೊಡಬೇಕಾಗತ್ತೆ. How much charge in Faraday is required to reduce 1 mole of MnO4- to Mn2+? Derive integrated rate equation for the first order reaction. Almost all questions ರಿಪೀಟ್ ಆಗ್ತಾ ಇದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ನ ಯುಟಿಲೈಸ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಲಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ದ ಮೆಗ್ನೀಷಿಯಂ dioxide with a balanced equation. The atomic number of a divalent ion in an aqueous solution is 25. How many unpaired electrons are present in it and name the element? Transition metals from large number of complex compounds. Mention any 3 reasons. For the complex COEN3 3+ ಅಂತ ಕೇಳಿದ್ದಾರೆ. ಅದಕ್ಕೆ IUPAC ನೇಮ್ ಬರಿಬೇಕು. ಮತ್ತು ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ COF6 3- ಯೂಸಿಂಗ್ VBT ಆಗಬೇಕಾಯಿತು, ಅಲ್ಲಿ UBT ಇದೆ. ಸೊ ನಿಮಗೆ ಗೊತ್ತದು ವೇಲೆನ್ಸಿ ಬ್ಯಾಂಡ್ ಥಿಯರಿ ಅಂತ. ಈ ಥರ ಇರೋದಕ್ಕೆಲ್ಲ ನೀವು ಗ್ರೇಸ್ ಮಾರ್ಕ್ಸ್ ಅಂತ ಕೇಳ್ಬೋದು. ಸೊ ಯಾರು ಫೇಲ್ ಆಗೋಂಥ ಸ್ಟೂಡೆಂಟ್ಸ್ ಇರ್ತಾರೆ ಅಂಥವ್ರಿಗೆ ಇದು ಮಾಡ್ತಾರೆ. ನೀವೆಲ್ಲ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋರು ಪ್ರತಿಯೊಂದು ಕ್ವಶನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಓಕೆನಾ? ವಾಟ್ ಆರ್ ಅಜಿಯೋಟ್ರೋಪ್ಸ್? ನೇಮ್ ದ ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್. With respect to standard hydrogen electrodes, name the electrode used. What is the acid used? Write the electrode reaction when it acts as the cathode. Explain the product of electrolysis of aqueous solution of sodium chloride. Derive integrated rate equation for zero order reaction. ಗಮನಿಸ್ಬೋದು, ಎಲ್ಲ ಕ್ವಶನ್ ಕೂಡ ರಿಪೀಟ್ ಆಗಿರೋ ಅಂಥದ್ದೇ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರೈಟ್ ದ ಬ್ಯಾಲೆನ್ಸ್ಡ್ ಈಕ್ವೇಷನ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೈಟ್ ಫ್ರಮ್ ದ ಕ್ರೋಮೈಟ್ ore. What is lanthanide contraction and write the general oxidation state of acetonides between Cu+ and Cu+2 which is more stable. Reason ಕೊಡಬೇಕು ಅದಕ್ಕೆ. Explain hybridization, geometry and magnetic property of ion NiCN4- using valency band theory. ರೈಟ್ ದ IUPAC ನೇಮ್ ಆಫ್ K3CrC2O43 ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಫೇಶಿಯಲ್ ಮತ್ತು ಮೆರಿಡೋನಲ್ ಐಸೋಮೆರಿಕ್ ಸ್ಟ್ರಕ್ಚರ್ ಆಫ್ ಅಂತ ಕೊಟ್ಟಿದ್ದಾರೆ. ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದಕ್ಕೆ ಫ್ಯಾಕ್ ಮತ್ತು ಮರ್ದು ಐಸೋಮೆರಿಕ್ ಸ್ಟ್ರಕ್ಚರ್ನ ಬರಿಬೇಕಾಗತ್ತೆ. ಡ್ರಾ ದ ಫಿಗರ್ ಟು ಶೋ ದ ಸ್ಪ್ಲಿಟಿಂಗ್ ಆಫ್ D ಆರ್ಬಿಟಲ್ಸ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್.
ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಕೇಳಿರೋಂಥದ್ದು. ಅಮಾಂಗ್ NiCl4 2 and NiCO4 which is a diamagnetic though both are tetrahedral. Next question, how does the write any two difference between ideal and non-ideal solution? How does the size of the blood cells change when placed in an aqueous solution containing more than 0.9% sodium chloride? Next question, state Faraday's first law of electrolysis na kelidare. Which gas is evolved at the cathode during the electrolysis of an aqueous solution of NaCl? How many Faraday of electricity is required to reduce 1 mole of MnO4 minus 1 to Mn plus 2? Draw a neat label diagram of standard hydrogen electrode SHG. Write its half-cell reaction. Show that half-life period of a first-order reaction is independent of initial concentration of reacting species. From the following graph, mention the order of reaction. ಗ್ರಾಫ್ನ ಕೊಟ್ಟಿದ್ದಾರೆ ಅದಕ್ಕೆ ಯಾವ ಆರ್ಡರ್ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಟ್ರಾನ್ಸಿಷನ್ ಮೆಟಲ್ಸ್ ಫ್ರಮ್ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಗಿವ್ 2 reasons. What are inertial compounds, interstitial compounds? Write the balanced chemical equations involved in the manufacturing of K2Cr2O3 from the chromite ore. What is the spectrochemical series? Draw the cis and trans isomer of Fe NS3 to CN4 ಅಂತ ಕೇಳಿದ್ದಾರೆ. ಇಲ್ಲಿ using VBT explain the geometry, hybridization and the magnetic property of NiCN4 2 minus ion. Z is equal to 28 ಅಂತ ಕೇಳಿದ್ದಾರೆ. ನೆಕ್ಸ್ಟ್, ವಾಟರ್ ಹೋಮೋಲೋಪೆಟಿಕ್ ಕಾಂಪ್ಲೆಕ್ಸಸ್ ಗಿವ್ ಆನ್ ಎಕ್ಸಾಂಪಲ್. ರೈಟ್ ದ IUPAC ನೇಮ್ ಆಫ್ ಅಂತ ಕೇಳಿದರೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಅಜಿಯೋಟ್ರೋಪ್ಸ್? ವಿಚ್ ಟೈಪ್ ಆಫ್ ಅಜಿಯೋಟ್ರೋಪ್ಸ್ ಫಾರ್ಮ್ ಸೊಲ್ಯೂಷನ್ಸ್ ಶೋಯಿಂಗ್ ಎ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ? ಡಿಫೈನ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕೂಡ ಕೇಳಿದ್ದಾರೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ SHG. ರೈಟ್ ಇಟ್ಸ್ ಆಫ್ ಸೆಲ್ ರಿಯಾಕ್ಷನ್ ಅಂಡ್ E ನಾಟ್ ವ್ಯಾಲ್ಯೂ. ವಾಟ್ ಈಸ್ ಕರೋಷನ್? ರೈಟ್ ದ anodic and cathodic reaction that taking place in rusting of iron. Derive an expression for rate constant of zero order reaction. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರೈಟ್ ದ ಸ್ಟ್ರಕ್ಚರ್ಸ್ ಆಫ್ ಜಿಯೋಮೆಟ್ರಿಕಲ್ ಐಸೋಮರ್ಸ್ ಆಫ್ CO En2 Cl2 ಪ್ಲಸ್. ವಿಚ್ ಐಸೋಮರ್ ಆಫ್ ದಿಸ್ ಈಸ್ optically active? Using VBT explain hybridization, geometry and magnetic property of NiCl4 2 plus complex. Atomic number of Ni is 28. Give the equation for the preparation of potassium dichromate from the chromite ore. Draw the energy level diagram for the crystal field splitting in the octahedral complex. Write the relation between delta naught and delta R for the complex having same metal, the same ligand and the metal ligand distance. Classify the following compounds into acidic, basic and amphoteric ಆಕ್ಸೈಡ್ಸ್ ಅಂತ ಕೇಳಿ ಕೊಟ್ಟಿದ್ದಾರೆ. ಇಷ್ಟನ್ನ ಕೂಡ ಓದ್ಕೋಬೇಕಾಗುತ್ತೆ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಖಂಡಿತ ಈ ಕ್ವಶನ್ಗಳು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಇರುತ್ತೆ. ಈಗಾಗಲೇ ನಿಮಗೆ ಗೊತ್ತಾಯಿತು ಫಿಸಿಕ್ಸ್ ಎಕ್ಸಾಮು ಯಾವ ರೀತಿಯಾಗಿ ಇತ್ತು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಕೆಮಿಸ್ಟ್ರಿ ಕೂಡ ಇರುತ್ತೆ. ನಿಮಗೆ ಕೆಮಿಸ್ಟ್ರಿಗೆ ತುಂಬ ಸಮಯ ಇರೋದ್ರಿಂದ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಸು ಕೆಮಿಸ್ಟ್ರಿ ರಿಲೇಟೆಡ್ ಎಲ್ಲ ವೀಡಿಯೋಸು ಕೂಡ ಪಕ್ಕಾಗಿ ಖಂಡಿತ 70 ಔಟ್ ಆಫ್ 70ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅಥವಾ 65 ಅಂತೂ ಗ್ಯಾರಂಟಿ ಆಗಿ ಸ್ಕೋರ್ ಮಾಡ್ಬೋದು. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. 32nd ಕ್ವಶನ್ ಸ್ಕ್ರೀನ್ಶಾಟ್ ತಗೊಳ್ಳಿ. 33 ಹಾಗೆ 34 ಕ್ವಶನ್ ಕೂಡ ರಿಪೀಟ್ ಆಗಿದೆ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ದ ಈಕ್ವೇಷನ್ ಫಾರ್ ದ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್, ವಾಟ್ ಆರ್ ಮೆಟಲ್ carbonyls? How are the sigma and pi bonds formed in the metal carbonyls? Give the reason for the following. The stability of Cu2 plus aqueous ion is greater than Cu plus aqueous ion. Cr2 plus is reducing in nature. Oxidation state of Ni is 0 in the complex NiCO4. ಇದಕ್ಕೆಲ್ಲ ರೀಸನ್ಸ್ನ ಬರಿಬೇಕಾಗುತ್ತೆ. ಡಿಫೈನ್ ದ ಟರ್ಮ್ಸ್, ಡಿಫೈನ್ ಮಾಡಬೇಕು. ಪೇರಿಂಗ್ ಎನರ್ಜಿ ಅಂದರೆ ಏನು, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ ಬರಿಬೇಕು, ಕೋಆರ್ಡಿನೇಷನ್ ಸ್ಪೇರ್ ಅಂದರೆ ಬರಿಬೇಕು.
Next, what is transition element? Scandium is a transition element but not the zinc. Why ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಪಿ ಅಂಡ್ ಝೆಡ್ ಎ ಬಿ ರೆಪ್ರೆಸೆಂಟ್ ಇನ್ ದ ಈಕ್ವೇಷನ್ ಅಂತ ಕೊಟ್ಟು ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಅಲ್ಲಿ ನೇಮ್ ಎ ಫ್ಯಾಕ್ಟರ್ ಆನ್ ವಿಚ್ ದ ಝೆಡ್ ಡಿಪೆಂಡ್ಸ್. ಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಆಫ್ ಅಯಾನಿಕ್ ಸೊಲ್ಯೂಷನ್ ಬೈ ದ ವಿನ್ಸ್ಟೋನ್ ಬ್ರಿಡ್ಜ್ ಈಸ್ ನಾಟ್ ಪಾಸಿಬಲ್. ಗಿವ್ ರೀಸನ್, ಸಜೆಸ್ಟ್ ಎ ರೆಮಿಡಿ ಟು ರಿಸಾಲ್ವ್ ಇಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಗಿವ್ ರೀಸನ್ ಫಾರ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಪ್ರೆಷರ್ ಡಸ್ ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆನ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್. It is not possible to separate the components of azeotropes by the fractional distillation. Osmotic pressure is a colligative property. What are secondary cells? Write the reactions occurring at anode and cathode in the lead acid battery. Next question, describe the process of preparation of potassium dichromate from the chromite ore using VBT account for the following. ಈ question repeat ಆಗಿದೆ. Why do transition elements from complex compounds? Give 3 reasons. What type of isomerism is shown by the complex? ಈ question ಕೂಡ repeat ಆಗಿರೋಂಥದ್ದು. 29th ಕ್ವಶನ್ ರಿಪೀಟ್ ಆಗಿದೆ, 30th ಕ್ವಶನ್ ಕೂಡ ರಿಪೀಟ್ ಆಗಿದೆ, ನೀವು ಗಮನಿಸ್ಬೋದು, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. 31 ಕ್ವಶನ್ ನೋಡ್ತಾ ಹೋಗೋಣ. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಡಿಫೈನ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ದ ಸೊಲ್ಯೂಷನ್ ಆಫ್ ಆನ್ ಎಲೆಕ್ಟ್ರೋಲೈಟ್. ಹೌ ಡಸ್ ಮೋಲಾರ್ ಕಂಡಕ್ಟಿವಿಟಿ ವೇರೀಸ್ ವಿತ್ ಅ ಕಾನ್ಸಂಟ್ರೇಷನ್ ಫಾರ್ ಎ ವೀಕ್ ಎಲೆಕ್ಟ್ರೋಲೈಟ್. ಸ್ಟೇಟ್ Henry's law. Mention any 2 applications of Henry's law. Explain the construction of SHE with a neat label diagram along with a cell representation. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಕೂಡ ರಿಪೀಟ್ ಆಗಿರೋ ಅಂಥದ್ದೇ. ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಕೂಡ ಇದೇ ಕ್ವಶನ್ಸ್ ಬರುತ್ತೆ. ಕಾಮಾಗಿ ಓದ್ಕೊಳ್ಳಿ. ನೀವೇನು ಓದಿರ್ತೀರ ಅಷ್ಟು ಕ್ವಶನ್ಸ್ ನನಗೆ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ, ನಾನು ಓದಿರೋಂಥದ್ದೇ ಬರುತ್ತೆ ಅಂತ ನಿಮ್ಮ ಮೈಂಡ್ನ ಫ್ರೀಯಾಗಿ ಇಟ್ಕೊಂಡು ಓದ್ಕೊಳ್ಳಿ. ಖಂಡಿತ ಅದೇ ಬರುತ್ತೆ. ಕೆಮಿಸ್ಟ್ರಿ ಭಯ ಬೇಡ, ಒಳ್ಳೆ ಮಾರ್ಕ್ಸ್ನೇ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಗಿವ್ 1 ರೀಸನ್ ಈಚ್ ಫಾರ್ ದ ಫಾಲೋಯಿಂಗ್. ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವ್ ಗುಡ್ ಕ್ಯಾಟಲಿಕ್ ಪ್ರಾಪರ್ಟಿ. ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ Zn2+ ion is 0. What are interstitial compounds? On the basis of valency band theory, explain hybridization geometry and magnetic property of. ನೋಡಿ ಈ ಕ್ವಶನ್ ಅಂತೂ ಸುಮಾರಷ್ಟು ಸಲ ರಿಪೀಟ್ ಆಗ್ತಾ ಇದೆ. ಎಕ್ಸ್ಪ್ಲೈನ್ ದ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ದ MnO2 ore. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕ್ವಶನ್ಸ್ ಹೇಳಿದ್ದೀನಿ ಅಷ್ಟು ಕ್ವಶನ್ಸು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 28, 29 and 30 ಕ್ವಶನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ 31st ಕ್ವಶನ್ನ ನೋಡ್ತಾ ಹೋಗೋಣ. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್. ಫಾರ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್ Al3+ 3E- gives Al ಅಂತ ಕೇಳಿದ್ದಾರೆ. ಇಲ್ಲಿ ಹೌ ಮೆನಿ ಕೂಲಮ್ಸ್ ಆಫ್ ಚಾರ್ಜಸ್ ಆರ್ ರಿಕ್ವೈರ್ಡ್ ಟು ಒಬ್ಟೈನ್ 1 mole ಅಲ್ಯೂಮಿನಿಯಂ ಅಂತ ಕೇಳ್ತಾ ಇದ್ದಾರೆ. ರೈಟ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ MgCl2 ಅಂತ ಕೇಳ್ತಾ ಇದ್ದಾರೆ. ಹೌ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಅಂತ ಕೇಳ್ತಾ ಇದ್ದಾರೆ. ಗಿವ್ 1 ಎಕ್ಸಾಂಪಲ್ ಫಾರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಅಥವಾ H2O2 ಅಂದರೂ ಒಂದೇ, ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಅಂದರೂ ಒಂದೇ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ H2O2 ಫ್ಯೂಯಲ್ ಸೆಲ್. ಓಕೆನಾ. ರೈಟ್ ದ ಆಫ್ ಸೆಲ್ ರಿಯಾಕ್ಷನ್ ಆಫ್ ಎ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಥವಾ SHE ವೆನ್ ಇಟ್ ಆಕ್ಟ್ಸ್ ಆಸ್ ಎ ಆ್ಯನೋಡ್. ಡಿರೈವ್ ದ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಆಲ್ಮೋಸ್ಟ್ ಆಲ್ ಕ್ವಶನ್ ರಿಪೀಟ್ ಆಗ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಕ್ವಶನ್ ನೋಡ್ತಾ ಹೋಗೋಣ. ಗಿವ್ 2 ರೀಸನ್ ಫಾರ್ ದ ಟ್ರಾನ್ಸಿಷನ್ ಮೆಟಲ್ ಶೋ ಕ್ಯಾಟಲಿಕ್ ಪ್ರಾಪರ್ಟಿ. ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಫಾರ್ಮುಲಾ ಕೇಳ್ತಾ ಇದ್ರೆ 1 ಮಾರ್ಕ್ಸಿಗೆ ಫಾರ್ಮುಲಾನ ಬರಿಬೇಕಾಗುತ್ತೆ. ಗಿವ್ ದ ರೀಸನ್. ಅಸಿಟೋನಾಟ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ವಾಟ್ ಈಸ್ ದ ಮೇನ್ ಕಾಸ್ ಫಾರ್ ಲ್ಯಾಂಟನೈಟ್ ಕಾನ್ಸಂಟ್ರೇಷನ್? For the manufacture of K2Cr2O7 from chromite ore, write the balanced chemical equation ಅಂತ ಕೇಳ್ತಾ ಇದ್ದಾರೆ. ಯೂಸಿಂಗ್ VBT ಅಕೌಂಟ್ ಫಾರ್ ದ ಜಿಯೋಮೆಟ್ರಿ. ಈ ಕ್ವಶನ್ ಕೂಡ ಮೋಸ್ಟ್ ರಿಪೀಟ್ ಆಗಿರೋಂಥದ್ದು. ವಾಟ್ ಈಸ್ ಅಯೋನೈಸೇಷನ್ ಐಸೋಮರಿಸಮ್? ರೈಟ್ ದ ಲಿಂಕೇಜ್ ಐಸೋಮರ್ ಫಾರ್ ಅಂತ ಕೇಳಿದ್ದಾರೆ, ನೋಟ್ ಡೌನ್ ಮಾಡಿಟ್ಕೊಳ್ಳಿ. Next question, what type of deviation from Rolle's law is observed when equal volume of ethanol and acetone are mixed together? Mention the reason for it. State Henry's law.
Write the neat label diagram of diurnal cell. Write its symbolic representation and overall cell reaction ನ ಕೇಳ್ತಾ ಇರೋದು. Write the equation of anodic and cathodic reaction occur during the rusting of iron, water, fuel cells. Derive integrated rate constant expression for a first order reaction in a gaseous phase system ಅಂತ ಕೇಳ್ತಾ ಇರೋದು. ಏನು ವಿಡಿಯೋ ಲೆಂತ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಗಮನ ಇಟ್ಟು ಎಷ್ಟು 40 ಮಿನಿಟ್ಸ್ 50 ಮಿನಿಟ್ಸ್ ಎಷ್ಟಾಗುತ್ತೆ ಅಷ್ಟು ಗಮನ ಇಟ್ಟು ಓದ್ಕೊಳ್ಳಿ, ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಕೆಮಿಸ್ಟ್ರಿನಲ್ಲೂ ಕೂಡ ಔಟ್ ಆಫ್ ಔಟ್ನ ಸ್ಕೋರ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಕ್ವಶನ್ ನಂಬರ್ 26, 27 ಹಾಗೆ 28 ಮತ್ತು 29 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಆಗಿಬಿಡಿ. ನೆಕ್ಸ್ಟ್ ಕ್ವಶನ್ 30, 31, 32, 33, 34 ಕ್ವಶನ್ ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಂತಂದರೆ ಅವೇ ಕ್ವಶನ್ಗಳು ರಿಪೀಟ್ ಆಗಿರೋದು. ನಾನು ಏನು ಹೇಳಿದ್ದೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ, ನೋಟ್ ಡೌನ್ ಮಾಡ್ಕೊಂಡಿರೋ ಕಡೆ ಚೆಕ್ ಮಾಡ್ಕೊಳ್ಳಿ ಈ ಕ್ವಶನ್ ಬಂದಿದೆಯೋ ಬಂದಿಲ್ವೋ ಅನ್ನೋದು ನಿಮಗೆ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈ ಕ್ವಶನ್ ಕೂಡ ಬಂದಿರೋದಂಥದ್ದು. 27th ಕ್ವಶನ್ ಕೂಡ ರಿಪೀಟ್ ಆಗಿರೋಂಥದ್ದು. 28th ಕ್ವಶನ್ನು ಕೂಡ ರಿಪೀಟ್ ಆಗಿರೋದು. 28ಅಲ್ಲಿ ಸಬ್ ಕ್ವಶನ್ಸ್ ಇದೆ, ಸಬ್ ಕ್ವಶನ್ಸ್ನ ನೋಡ್ಕೊಳ್ಳಿ. 29 ಕ್ವಶನ್ ಕೂಡ ಮೋಸ್ಟ್ ರಿಪೀಟೆಡ್ ಆಗಿರೋಂಥದ್ದು. 30th ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. 31st ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. 32nd ಕ್ವಶನ್ ಕೂಡ ಗೊತ್ತಿದೆ. 33 ಹಾಗೆ 34 ಕ್ವಶನ್ಸ್ ಕೂಡ ಗೊತ್ತಿದೆ. 33ನಲ್ಲಿ ರೈಟ್ ಎನಿತ್ರಿ ಡಿಫ್ರೆನ್ಸ್ ಕೇಳಿದ್ದಾರೆ, ಮತ್ತು ಫ್ಯಾರಡೇಸ್ ಫಸ್ಟ್ ಲಾ ಕೇಳ್ತಾ ಇದ್ದಾರೆ. H2O2 ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ನ ಕೇಳ್ತಾ ಇದ್ದಾರೆ. ಮತ್ತು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ದು ಡಿರೈವೇಷನ್ ಕೇಳ್ತಾ ಇದ್ದಾರೆ. ಝೀರೋ ಆರ್ಡರ್ ಕೇಳ್ತಾ ಇದ್ದಾರೆ, ಫಸ್ಟ್ ಆರ್ಡರ್ ಕೇಳ್ತಾ ಇದ್ದಾರೆ. ಗಮನ ಇಟ್ಟು ಬರಿಬೇಕಾಗುತ್ತೆ. ಗೊತ್ತಿದೆ ಅಂತ ಒಂದೇ ಉಸಿರು ಗಾಬರಿನಲ್ಲಿ ಯಾವುದ್ಯಾವುದೋ ಡಿರೈವೇಷನ್ ಬರೆದ್ಬಿಡ್ತೀರಾ. ಈ ಥರ ಚಾನ್ಸಸ್ಸು ತುಂಬ ಇರುತ್ತೆ ಆಗೋದು. ಹಾಗಾಗಿ ಕ್ವಶನ್ನ ಕೇರ್ಫುಲ್ಲಾಗಿ ಓದ್ಕೊಂಡು ಯಾವ ಕ್ವಶನ್ಗೆ ಏನು ಆನ್ಸರ್ ಬರೀಬೇಕು ಅಂತ ಗಮನ ಇಟ್ಟು ಬರೀರಿ. ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ, ಮೇನ್ ನಂಬರ್ ಕರೆಕ್ಟಾಗಿ ಹಾಕಿ, ಮಾರ್ಜಿನಿಂದ ಹೊರ್ಗಡೆನಾದರೂ ಬರೀರಿ, ಮಾರ್ಜಿನಿಂದ ಒಳಗಡೆನಾದರೂ ಕ್ವಶನ್ ನಂಬರು ಮೇನ್ ನಂಬರ್ ಹಾಕಿ. ಬಟ್ ಕರೆಕ್ಟಾಗಿ ಕಾಣಿಸ್ತಾ ಇರಬೇಕು, ಮೇನ್ ನಂಬರ್ ಕಾಣಿಸ್ತಾ ಇರಬೇಕು, ಕ್ವಶನ್ ನಂಬರ್ ನೀಟಾಗಿ ಕಾಣಿಸ್ತಾ ಇರಬೇಕು, ಅಷ್ಟೇ ನಿಮಗೆ ಇಂಪಾರ್ಟೆಂಟ್. ನಾನು ಪ್ರತಿ ಸಲ ಹೇಳಿದ್ದೀನಿ ಎಮ್ ಸಿ ಕ್ಯೂಸು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಸ್ಟ್ ನೀವು ಏನು ಆನ್ಸರ್ ಬರೆದಿರ್ತೀರ ಅದೇ ಫೈನಲ್ ಆಗಿರುತ್ತೆ. ನೀವು ಕ್ವಶನ್ ಪೇಪರ್ ಕೊಟ್ಟಾಗ ಜನರಲ್ ಇನ್ಸ್ಟ್ರಕ್ಷನ್ ಅಂತ ಫಸ್ಟ್ ಪೇಜಲ್ಲೇ ಇರುತ್ತೆ. ಆ ಇನ್ಸ್ಟ್ರಕ್ಷನ್ನ ಒಂದ್ಸಲ ಓದ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆವಾಗ ನೀವೆಲ್ಲೂ ಕೂಡ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ಕ್ವಶನ್ಗಳನ್ನೂ ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗ 60K ಸಬ್ಸ್ಕ್ರೈಬರ್ಸ್ ಸುಮಾರಷ್ಟು ಸ್ಟೂಡೆಂಟ್ಸು ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್. ಈ ಕ್ವಶನ್ ಕೂಡ ಬಂದಿರೋಂಥದ್ದು. ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ Cu2+ ಅಯಾನ್ ಕೇಳ್ತಾ ಇದ್ದಾರೆ. ಯೂಸಿಂಗ್ VBT ಇಲ್ಲಿ ಯಾವುದು ನಿಕಲ್ದ ತುಂಬ ಸಲ ಕೇಳಿರೋದು, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್ ದ ನಂಬರ್ ಆಫ್ ಡೋನರ್ ಸೈಟ್ಸ್ ಆಫ್ ದ ಫಾಲೋಯಿಂಗ್ ಲಿಗ್ಯಾಂಡ್ಸ್ ಅಂತ ಕೇಳಿದ್ದಾರೆ. EN ಕ್ಯಾಪಿಟಲ್ EDTA ಮತ್ತು PP H3 ಇದು ಕೇಳಿರೋಂಥದ್ದು. ಇದನ್ನು ಬರಿಬೇಕು ನಂಬರ್ ಆಫ್ ಡೋನರ್ಸ್ನ. ಎಕ್ಸ್ಪ್ಲೈನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ದ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಯೂಸಿಂಗ್ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಗಿವ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸ್ಟೇಟ್ ಕೊಲರಸ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯನ್ಸ್. ಮೆನ್ಷನ್ 2 ಅಪ್ಲಿಕೇಶನ್ಸ್ ಆಫ್ ಇಟ್. What is the chemical composition of rust? Write the equations of anode and cathodic reactions occur during rusting. Define the following terms: activation energy, collision frequency, effective collision ಅಂತ ಕೇಳ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ನ ನಾವೀಗ ಗಮನಿಸ್ತಾ ಇದ್ದೀವಿ 3 ಮಾರ್ಕ್ಸ್ ಸೆಷನಲ್ಲಿ. ಸ್ಟಡಿ ಆಫ್ ಅಸಿಟೋನೈಡ್ಸ್ ಎಲಿಮೆಂಟ್ಸ್ ಈಸ್ ಮೋರ್ ಡಿಫಿಕಲ್ಟ್. ಗಿವ್ ಎನಿ 3 ರೀಸನ್ಸ್. ಈ ಕ್ವಶನ್ ನಾವು ನೋಡಿದ್ವಿ. ಫಾರ್ ದ ಕಾಂಪ್ಲೆಕ್ಸ್ ಮರ್ಕ್ಯೂರಿ ಟೆಟ್ರಾನಿಕ್. ಈ ಕ್ವಶನ್ ಒಂದು ಇಂಪಾರ್ಟೆಂಟು, ಓದ್ಕೊಳ್ಳಿ. ಇದಕ್ಕೆ ಇಂಪಾರ್ಟೆಂಟ್ ಇದು 27 ಕ್ವಶನ್ ಇಂಪಾರ್ಟೆಂಟು, ನಾವು ನೋಡಿಲ್ಲ ಕ್ವಶನ್ ಪೇಪರಲ್ಲಿ. ಎ ಸ್ಟೂಡೆಂಟ್ ಆಫ್ ಸೆಕೆಂಡ್ PUC ಪರ್ಫಾರ್ಮ್ 2 ಟ್ರಯಲ್ಸ್ ಆಫ್ ರಿಯಾಕ್ಷನ್ ಬಿಟ್ವೀನ್ KL ಆ್ಯಂಡ್ KMnO4. ಇದು ನಾವು ನೋಡಿದ್ವಿ, ಆದರೆ ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಆಗಿ ಕೊಟ್ಟಿದ್ದಾರೆ. ಈ ಕ್ವಶನ್ನು ಕೂಡ 28th ಕ್ವಶನ್ ಕೂಡ
ಗಮನ ಇಟ್ಟು ಓದ್ಕೊಳ್ಳಿ. ಓಕೆನಾ. ಡಿಫೈನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಸ್ಕೆಚ್ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ ಇನ್ ಅ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಈ ಕ್ವಶನು ಗೊತ್ತು. ನೆಕ್ಸ್ಟ್ 30th ಕ್ವಶನ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸಿನರ್ಜಿಕ್ ಎಫೆಕ್ಟ್ ಇನ್ ಮೆಟಲ್ ಕಾರ್ಬೊಲೈಡ್ಸ್, ಹೌ ಮೆನಿ ಬ್ರಿಡ್ಜ್ಡ್ ಅಂಡ್ ನಾನ್ ಬ್ರಿಡ್ಜ್ಡ್ CO ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಆಕ್ಟಾ ಕಾರ್ಬಾಕ್ಸಿಲಿಕ್ ಅಂತ ಕೇಳಿದ್ದಾರೆ, ಮತ್ತು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ 1 2 3 4 5 ಕ್ವಶನಲ್ಲಿ 3 ಅಟೆಂಡ್ ಮಾಡಬೇಕಲ್ಲ. ಇಲ್ಲಿ ನಿಮಗೆ ಯಾವ್ಯಾವ ಕ್ವಶನ್ ನಾವು ಈ ಕ್ವಶನ್ನು ನಮಗೆ ಗೊತ್ತಾಯಿತು, ಮತ್ತು ಈ ಕ್ವಶನ್ ಕೂಡ ಓದಿದ್ವಿ, ಈ ಕ್ವಶನ್ ಕೂಡ ಓದಿದ್ವಿ. 3 ಕ್ವಶನ್ನು ನಿಮಗೆ ಗೊತ್ತಿದೆ. ಇಲ್ಲಿ ನೋಡಿ ಇವೆರಡು ಕ್ವಶನ್ನು ಸ್ವಲ್ಪ ನಿಮಗೆ ಗೊತ್ತಿಲ್ಲ, ಹಾಗಾಗಿ 27th ಮತ್ತು 28th ಕ್ವಶನ್ನ ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅವು ಆರ್ಟ್ ಕ್ವಶನ್ಸ್ ಆಗಿರ್ತವೆ, ಇದರಿಂದನೂ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 3 ಮಾರ್ಕ್ಸ್ ಸೆಷನಲ್ಲಿ ನೆಕ್ಸ್ಟ್ ಮೇನು 2 ಕ್ವಶನ್ನ ಅಟೆಂಡ್ ಮಾಡಬೇಕು. 4 ಕ್ವಶನ್ ಕೊಟ್ಟಿರ್ತಾರೆ. ಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಆಫ್ ಅಯೋನಿಕ್ ಸೊಲ್ಯೂಷನ್ ಬೈ ದ ವಿನ್ಸ್ಟೋನ್ ಬ್ರಿಡ್ಜ್ ಈಸ್ ನಾಟ್ ಪಾಸಿಬಲ್, ಗಿವ್ ದ ರೀಸನ್, ಸಜೆಸ್ಟ್ ದ ರೆಮಿಡಿ ಟು ರೀಸಾಲ್ವ್ ಇಟ್. ಈ ಕ್ವಶನ್ ನಾವು ನೋಡಿದ್ವಿ. ಫಾರ್ ದ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಯಾಗ್ರಾಮ್, ಈ ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಇಲ್ಲಿ ಇದು ಇಂಪಾರ್ಟೆಂಟ್, 32 ಕ್ವಶನ್ ಏನಿದೆ ಅದು ಇಂಪಾರ್ಟೆಂಟ್. ಅದರಲ್ಲಿ ನೀವು ಆಕ್ಟಿವೇಶನ್ ಎನರ್ಜಿದು ರಿಯಾಕ್ಷನ್ ಬರಿಬೇಕು, ವ್ಯಾಲ್ಯೂ ಬರಿಬೇಕು, ಮತ್ತು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ H ಆಫ್ ದ ರಿಯಾಕ್ಷನ್, ಡ್ರಾ ದ ಪೊಟೆನ್ಷಿಯಲ್ ಎನರ್ಜಿ ಡಯಾಗ್ರಾಮ್. ಈ 32 ಕ್ವಶನ್ ಕೂಡ ಇಂಪಾರ್ಟೆಂಟು, ಓದ್ಕೊಳ್ಳಿ. ನೆಕ್ಸ್ಟ್ 33ನಲ್ಲಿ ಸ್ಟೇಟ್ ಫ್ಯಾರಡೇ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಡೆಟರ್ಮೈನ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲಿಸಿಸ್. ಈ ಕ್ವಶನ್ ಕೂಡ ಗೊತ್ತು. ನೇಮ್ ದ 2 ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಬೈನರಿ ಸೊಲ್ಯೂಷನ್, ವಿಚ್ ಕಾಂಪೊನೆಂಟ್ ಡಿಟರ್ಮೈನ್ಸ್ ದ ಫಿಸಿಕಲ್ ಸ್ಟೇಟ್ ಆಫ್ ಬೈನರಿ ಸೊಲ್ಯೂಷನ್. ನೋಡಿ ಇದರಲ್ಲಿ ನಿಮಗೆ 2 ಕ್ವಶನ್ನು ಗೊತ್ತಿದೆ, 2 ಕ್ವಶನ್ನ ಅಟೆಂಡ್ ಮಾಡ್ಬೋದು. ಸೊ ನೆಕ್ಸ್ಟು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ 3ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಬಂದಿದೆ ಅಂತ ನಾವು ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ 26th ಕ್ವಶನ್ ನಾವಿಲ್ಲಿ ಓದಿದ್ವಿ, ಅದೇ ಕ್ವಶನ್ ಇಲ್ಲಿ ಬಂದಿರೋ ಅಂಥದ್ದು. ನೀವು ನೋಡಿಕೊಂಡು ಓದ್ಕೊಳ್ಳಿ. ಇದು ನಾವು 26 ಕ್ವಶನ್ನು ಓದಿದ್ವಿ, ಅದೇ ಬಂದಿರೋದು. 27th ಕ್ವಶನ್ನು ಕೂಡ ಅದೇ IUPAC ನೇಮ್ನ ಕೇಳ್ತಿದ್ದಾರೆ, ಮತ್ತು ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಡ್ರಾ ಮಾಡಬೇಕು ಅಂತ ಕೇಳ್ತಿದ್ದಾರೆ, ಅದು ಬಂದಿರೋಂಥದ್ದೇ. ಫ್ಲೋರೈನ್ ಆಸ್ ಎ ಎಬಿಲಿಟಿ ಟು ಸ್ಟೆಬಿಲೈಸ್ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್, ಗಿವ್ 2 ರೀಸನ್ಸ್ ಅಂತ ಇದೆ. ಈ ಕ್ವಶನ್ ಕೂಡ ಓದಿದ್ದೀವಿ. ರೈಟ್ ಎನಿ 3 ಲಿಮಿಟೇಷನ್ಸ್, ವಿಬಿಟಿದು ಲಿಮಿಟೇಷನ್ ಬರೀಬೇಕು. ಈ ಕ್ವಶನ್ ಕೂಡ ನಿಮಗೆ ಗೊತ್ತು. ವಾಟ್ ಈಸ್ ಲ್ಯಾಂಟನೈಡ್ ಕಾಂಟ್ರಾಕ್ಷನ್, ನೇಮ್ 2 ಎಲಿಮೆಂಟ್ಸ್ ಆಫ್ ಆಸಿನಾಯ್ಡ್ಸ್ ವಿಚ್ ಎಕ್ಸಿಬಿಟ್ಸ್. ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಕೂಡ ಗೊತ್ತಿದೆ. ನೆಕ್ಸ್ಟ್ ಅದೇ ಸೆಕ್ಷನಲ್ಲಿ ನೆಕ್ಸ್ಟ್ ಮೇನ್ನ ನೋಡೋದಾದರೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್, ಹೌ ಕ್ಯಾನ್ ದಿಸ್ ಟೆಂಪರೇಚರ್ ಎಫೆಕ್ಟ್ ಆನ್ ದ ರೇಟ್ ಕಾನ್ಸ್ಟೆಂಟ್ ಬಿ ರೆಪ್ರೆಸೆಂಟೆಡ್ ಕ್ವಾಂಟಿಟೇಟಿವ್ಲಿ. ಈ ಕ್ವಶನ್ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಇನ್ನು 32 ಕ್ವಶನ್ ಕೂಡ ನೀವು ನೋಡಿದರೆ ಗ್ರಾಫ್ನ ಇದು ಮಾಡಬೇಕು. ಮೋಲಾರ್ ಕಂಡಕ್ಟಿವಿಟೀಸ್ ವಿತ್ ದ ಸ್ಕ್ವೇರ್ ರೂಟ್ ಆಫ್ C ಫಾರ್ ದ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ದು ಈ ಕ್ವಶನ್ ಓದಿದ್ವಿ ನಾವು. ರೈಟ್ ದ 3 ರೀಸನ್ಸ್ ಟು ಜಸ್ಟಿಫೈ ದಟ್ ಆಸ್ಮೋಟಿಕ್ ಪ್ರೆಷರ್ ಮೆಥಡ್ ಆಸ್ ದ ಅಡ್ವಾಂಟೇಜ್ ಓವರ್ ದ ಕೊಲಿಗೇಟಿವ್. ಈ ಕ್ವಶನ್ ಕೂಡ ನೋಡಿದ್ವಿ ನಾವು. ಡ್ಯೂರಿಂಗ್ ದ ವರ್ಕಿಂಗ್ ಆಫ್ ಲಿಥನೈಟ್ ಸೆಲ್, ರೈಟ್ ದ ಅನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್, ವಾಟ್ ಈಸ್ ದ ರೋಲ್ ಆಫ್ ಪ್ರೊಡ್ಯೂಸ್ ದ ಅಮೈನೋ ಡ್ಯೂರಿಂಗ್ ಸೆಲ್ ರಿಯಾಕ್ಷನ್. ಇದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಕ್ವಶನ್ನು ನಿಮಗೆ ಗೊತ್ತಿದೆ. ಸೊ ಅಲ್ಲಿ ಕೆಲವೊಂದು ಆರ್ಟ್ ಕ್ವಶನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನು ನೀವು ಅಷ್ಟನ್ನು ಓದ್ಕೊಳ್ಳಿ, ಅವೇ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಈ ಒಂದು ಸೆಷನಲ್ಲಿ ನೀವು ಪಾರ್ಟ್ ಸಿನಲ್ಲಿ 15 out of 15 ನೀವು ಸ್ಕೋರ್ ಮಾಡಲಿಲ್ಲ ಅಂತಂದ್ರೂ ಮಿನಿಮಮ್ 12+ ಅಂತೂ ಸ್ಕೋರ್ ಮಾಡ್ತೀರಾ. ಸೊ ಆ ರೀತಿ ಏನು ಇರೋದಿಲ್ಲ, ಇಲ್ಲಿ ಏನು ಓದಿರ್ತೀರ ಅದೇ ಕ್ವಶನ್ ಬರುತ್ತೆ. ಇಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್, ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ K2Cr2O7 ಫ್ರಮ್ ದ ಕ್ರೋಮೈಟ್ ಓರ್, ರೈಟ್ ಓನ್ಲಿ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಟ್ರಾನ್ಸಿಷನ್ ಮೆಟಲ್ ಶೋ ದ ಕೆಟಲಿಕ್ ಪ್ರಾಪರ್ಟೀಸ್, ಗಿವ್ 2 ರೀಸನ್ಸ್ ಅಂತ ಕೇಳ್ತಿದ್ದಾರೆ. ಬಿಟ್ವೀನ್ Cu2+ and Cu+, ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್, ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ದ ಲ್ಯಾಂಟನೈಡ್ ಮೆಟಲ್ ರಿಯಾಕ್ಟ್ಸ್ ವಿತ್ ಅ ವಾಟರ್, ರೈಟ್ ಇಟ್ಸ್ ಈಕ್ವೇಷನ್ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅಸಿಟೋನೈಡ್ಸ್ ಅಂತ ಹೇಳಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಬರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ರೈಟ್ ದ ಈಕ್ವೇಷನ್ ಫಾರ್ ದ ಮ್ಯಾನುಫ್ಯಾಕ್ಚರ್, ಆ ಕ್ವಶನ್ ಕೂಡ ಬಂದಿದೆ. ವೈ ಡೂ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫ್ರಮ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ನೇಮ್ ದ ಎಲಿಮೆಂಟ್ ಅಮಂಗ್ 3D ಸೀರೀಸ್ ವಿಚ್ ಎಕ್ಸಿಬಿಟ್ಸ್ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್, ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಮೆನ್ಷನ್ 2 ಆಫ್ ಇಟ್ಸ್ ಕಾನ್ಸಿಕ್ವೆನ್ಸ್ ಅಂತ ಕೇಳಿದ್ದಾರೆ.
ನೆಕ್ಸ್ಟ್ ಏನು ಬರ್ತಾ ಇದೆ ನೋಡೋಣ. ರೈಟ್ ದ ಬ್ಯಾಲೆನ್ಸ್ಡ್ ಈಕ್ವೇಷನ್ ಇನ್ವಾಲ್ವ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ದ ಕ್ರೋಮೈಟ್ ಓರ್. ಟ್ರಾನ್ಸಿಷನ್ ಮೆಟಲ್ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್, ಗಿವ್ ಎನಿ ಟು ರೀಸನ್ಸ್ ಅಂತ ಕೇಳ್ತಾ ಇದ್ದಾರೆ. ವಿಚ್ ಈಸ್ ಎ ಸ್ಟ್ರಾಂಗರ್ ರಿಡ್ಯೂಸಿಂಗ್ ಏಜೆಂಟ್, Cr2+ ಆರ್ Fe2+ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಲ್ಯಾಂಟನೈಟ್ ಕಾಂಟ್ರಾಕ್ಷನ್, ಗಿವ್ ಎನಿ ಟು ಕಾನ್ಸಿಕ್ವೆನ್ಸ್ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಡಿಫೈನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಸ್ಕೆಚ್ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಫ್ d orbital in the octahedral complex. What are metal carboxylic, give example. Name the type of bonds present in MC bonds in a metal carbonyls. Give any two limitations of crystal field theory. What is a spectrochemical series? Important. Next, derive the integrated rate equation for a zero order reaction. Draw a graph of potential energy versus reaction coordination to show the effect of catalyst on the activation energy of reaction. Define a collision frequency ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕೂಡ ನಾವು ಕವರ್ ಮಾಡಿದ್ದೀವಿ. ಇಷ್ಟನ್ನ ಮೊದಲು ಪ್ರಿಪೇರ್ ಆಗಿ, ಇನ್ನು ನೆಕ್ಸ್ಟ್ ನಾನು ಯಾವ ಕಾನ್ಸೆಪ್ಟ್ ಓದಬೇಕು ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ಏನು ನಾವು 2 ಮಾರ್ಕ್ಸ್ದು ಅಪ್ಲೋಡ್ ಮಾಡಿದ್ದೀನಿ ಅಷ್ಟು ಕ್ವಶನ್ನು ಕೂಡ ಪರ್ಫೆಕ್ಟಾಗಿ, ಈಗ 3 ಮಾರ್ಕ್ಸ್ದು ಈ ವಿಡಿಯೋನೇ ಇದೆ ಫಸ್ಟು, ಅಷ್ಟು ಕೂಡ ಪರ್ಫೆಕ್ಟಾಗಿ ಟೈಮು ಜಾಸ್ತಿ ಇರೋದ್ರಿಂದ ಒಳ್ಳೆ ಮಾರ್ಕ್ಸ್ನೇ ಸ್ಕೋರ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.